ಇಲ್ಲಿ ಬನ್ನಿ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಹೇಳ್ತೀನಿ. ಅದೇನಂದ್ರೆ, ನೀವು ಏನಾದರೂ ಬರೀ 100 ರೂಪಾಯಿನ ನಾವು ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವಾಗ ಆ 100 ರೂಪಾಯಿ ಅಮೌಂಟ್ ನಮಗೆ 12 ಕೋಟಿ ಆಗಿರ್ತಿತ್ತು. ಈ ಥರ ಗ್ರೋತ್ ನಮಗೆ ಬೇರೆ ಇನ್ವೆಸ್ಟ್ಮೆಂಟಲ್ಲಿ ಸಿಗ್ತಾ ಇತ್ತಾ? FD ಆಗಿರ್ಬೋದು, ಗೋಲ್ಡ್ ಇನ್ವೆಸ್ಟ್ಮೆಂಟು, ಮತ್ತು ರಿಯಲ್ ಎಸ್ಟೇಟು, ಅದರಲ್ಲೆಲ್ಲ ಏನಾದರೂ ಸಿಗ್ತಾ ಇತ್ತಾ? ಅದು ಅಲ್ಲದೆ ಅದರಿಂದ ನಮಗೆ ಎವ್ರಿ ಇಯರು 15 ಲಕ್ಷ ನಮಗೆ ಪ್ಯಾಸಿವ್ ಇನ್ಕಮ್ ಕೂಡ ಸಿಗ್ತಾ ಇದೆ. ಅದು ಯಾವ ರೀತಿ, ಅದು ಯಾವ ಶೇರು, ಅದನ್ನೆಲ್ಲ ನೀವು ತಿಳ್ಕೊಬೇಕಂತ ಆಸೆ ಇದ್ದರೆ ನನ್ನ ಹಸ್ಬೆಂಡ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಹೇಳ್ತಾರೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಮಸ್ಕಾರ ಗೆಳೆಯರೆ. ಇವಾಗ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಹೇಳಿದ್ರು. 100 ರೂಪಾಯಿಂದ 12 ಕೋಟಿ, ಇದು ಸಾಧ್ಯನಾ? ಇದು ಆಗಿದೆಯಾ? ಬೇರೆ ಯಾವುದಾದ್ರೂ ಇನ್ವೆಸ್ಟ್ಮೆಂಟಲ್ಲಿ ಆಗುತ್ತಾ? ನೀವು ಗೋಲ್ಡ್ ತಗೋತೀರ, 100 ರೂಪಾಯಿ, ಬರೀ 100 ರೂಪಾಯಿ ಗೋಲ್ಡ್ 12 ಕೋಟಿ ಆಗಿದೆಯಾ? ಬರೀ 100 ರೂಪಾಯಿಗೆ ಜಾಗ ತೊಗೊಳಕ್ಕಾಗತ್ತಾ? ಮೋಸ್ಟ್ಲಿ ಹಲವು ವರ್ಷಗಳಿಂದ ಸಾವಿರಾರು ರೂಪಾಯಿ ತೊಗೊಂಡಿರ್ಬೋದು, ಬಟ್ ಆದರೂ 12 ಕೋಟಿವರೆಗೂ ಗ್ರೋತ್ ಆಗುತ್ತಾ? ಬೇರೆ ಯಾವುದಾದ್ರೂ ಮ್ಯೂಚುವಲ್ ಫಂಡಲ್ಲಿ ಬರೀ 100 ರೂಪಾಯಿ ಹಾಕಿದ್ರೆ 12 ಕೋಟಿ ರಿಟರ್ನ್ ಕೊಡುತ್ತಾ? ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ತಗೊಳ್ಳಿ, ಸ್ವಲ್ಪ ಜಸ್ಟ್ 100 ರೂಪೀಸಿಂದ 12 ಕೋಟಿ ಆಗುತ್ತಾ ಅನ್ನೋದು ಕ್ವಶನ್ ಮಾರ್ಕ್ ನೀವು ಚೆಕ್ ಮಾಡಿದಾಗ ಅದು ಸಿಗೋದು ತುಂಬ ಕಷ್ಟ. ಯಾವುದ್ರಲ್ಲಿ ಅಷ್ಟು ಗ್ರೋತ್ ಸಿಗಲ್ಲ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ, ಶೇರ್ ಮಾರ್ಕೆಟಲ್ಲಿ ಇಂಡಿವಿಜುವಲ್ ಆಗಿ ನೀವೇ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದಿದ್ರೆ 1980ಸಲ್ಲಿ 1980ರಲ್ಲಿ ನಾವೇನಾದರೂ ಅವಾಗ ಸ್ವಲ್ಪ ಬರೀ 100 ರೂಪೀಸ್, ನಾನು ಹೇಳೋ ಹಾಗೆ ಪವರ್ ಆಫ್ ಬೈಯಿಂಗ್ ಸಿಂಗಲ್ ಶೇರ್, ಆ ಒಂದು ಪವರ್, ಒಂದೇ ಶೇರ್ ತೊಗೊಳೋದ್ರಿಂದ ಎಷ್ಟು ಪವರ್ಫುಲ್ ಆಗಿರುತ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಬಲ್ಕಲ್ಲಿ ತೊಗೊಂಡ್ರೆ ಬಲ್ಕಾಗೆ ಸಿಗುತ್ತೆ ಅದು, ಬಟ್ ಎಲ್ರಿಗೂ ಒಂದು ಭಯ, ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರ್ ಆಗೋಕ್ಕೆ ಒಂದು ಭಯ. ನಾವು ಅದರಲ್ಲಿ ಯಾವ್ದು ಕಂಪ್ನಿ ತೊಗೋಬೇಕು, ಎಷ್ಟು ತೊಗೋಬೇಕು, ಅದು ಎಷ್ಟು ದಿನ ಹೋಲ್ಡ್ ಮಾಡಬೇಕು, ಹೇಗೆ ಅದು ಲಾಸ್ ಆಗಿಬಿಟ್ರೆ ಹೇಗೆ, ನಾನು 1,00,000 ರೂಪಾಯಿ ಹಾಕ್ಬಿಡ್ತೀನಿ, 50 ಸಾವಿರ ಹಾಕ್ಬಿಡ್ತೀನಿ, ಅದೇನಾದ್ರೂ ಕಳ್ಕೊಂಬಿಟ್ರೆ ಭಯ ಅಂತೇಳಿ ಸ್ಟಾಕ್ ಮಾರ್ಕೆಟಲ್ಲಿ ಬರೋದೇ ಕಷ್ಟ. ಬಟ್ ನಾನು ಹೇಳೋ ಸ್ಟ್ರಾಟಜಿಯಲ್ಲಿ ಬರೀ ಒಂದು ಶೇರ್, ಬರೀ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, 100ರಿಂದ 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯಾರಿಗೂ ಭಯ ಆಗಲ್ಲ. ಯಾಕಂದರೆ ನಾವು ಹೇಗೋ ಸ್ಪೆಂಡ್ ಮಾಡಿಬಿಡ್ತೀವಿ. ಹೊರಗಡೆ ಹೋದರೆ ಸಾಕು, ಆಟೋ ಅಥವಾ ಬಸ್ಸು, ಕ್ಯಾಬ್ ಏನಾದರೂ ಇಟ್ಕೊಂಡು ಸ್ವಲ್ಪ ಒಂದು 4-5 ಕಿಲೋಮೀಟ್ರ್ ಮಾರ್ಕೆಟಿಗೆ ಹೋದರೆ ನಾವು 100, 200, 300, 500 ರೂಪಾಯಿ ನಾವು ಖರ್ಚು ಮಾಡಿಬಿಡ್ತೀವಿ. ಸುಮ್ಮನೆ ಹೋಟೆಲಲ್ಲಿ ಟಿಪ್ಸ್ ಕೊಟ್ಬಿಡ್ತೀವಿ ಕೆಲವು ಸರಿ 50-100 ರೂಪಾಯಿ. ಹುಂಡಿಯಲ್ಲಿ, ದೇವಸ್ಥಾನ ಹುಂಡಿಯದೆಲ್ಲ ಹಾಕ್ಬಿಡ್ತೀವಿ 100 ರೂಪಾಯಿ, 200 ರೂಪಾಯಿ. ಕೆಲವೊಂದು ಟೈಮಲ್ಲಿ ನಮ್ಮ ಹತ್ರ ಕ್ಯಾಶ್ ಇದೆ, ಇವಾಗಂತೂ ಕ್ಯಾಶ್ ಮನೇಲಿ ಇರೋದು ಕಷ್ಟ, ಎಲ್ಲರೂ ಫೋನ್ಪೇ, ಗೂಗಲ್ ಪೇ ಯೂಸ್ ಮಾಡ್ತಾರೆ. ಬಟ್ ಏನಾದರೂ 50 ರೂಪಾಯಿ, 100 ರೂಪಾಯಿ, 500 ರೂಪಾಯಿ ಏನಾದರೂ ಇತ್ತು ಅಂದರೆ, ಕ್ಯಾಶ್ ಇತ್ತು ಅಂದರೆ, ಯಾವುದಾದ್ರೂ ಶರ್ಟಲ್ಲಿ, ಎಲ್ಲ ಯಾವುದಾದ್ರೂ ಬಟ್ಟೆ ಕೆಳಗಡೆ, ಎಲ್ಲ ಯಾವುದಾದ್ರೂ ಡ್ರಾಗಳಲ್ಲಿ ಎಲ್ಲಾದರೂ ಇಟ್ಬಿಡ್ತೀವಿ. ಅದನ್ನು ಮರ್ತೋಗ್ಬಿಡ್ತೀವಿ. ಕೆಲವು ವರ್ಷಗಳವರೆಗೂ ಅದನ್ನು ತೆಗಿಯೋದಿಲ್ಲ, ಅಲ್ಲೇ ಇರುತ್ತೆ. ಬಟ್ ಅಲ್ಲಿ ಇದ್ದು ಏನಾದರೂ ಅಲ್ಲಿ ಗ್ರೋತ್ ಆಗುತ್ತಾ? ಅದೇನಾದರೂ ಮರಿ ಹಾಕತ್ತಾ? ಅದೇ 100 ರೂಪಾಯಿ, ಜಸ್ಟ್ 100 ರೂಪಾಯಿ ನೀವೇನಾದರೂ ಶೇರ್ ಮಾರ್ಕೆಟಲ್ಲಿ ಅನ್ನೋ ಡ್ರಾದಲ್ಲಿ ಇಟ್ಟಿದ್ದಿದ್ರೆ, ಹಲವು ವರ್ಷಗಳಿಂದ ಏನು ಅಲ್ಲಲ್ಲೇ ಬಿಟ್ಬಿಡ್ತಿರಲ್ಲ, ಅದೇ ಥರ ಶೇರ್ ಮಾರ್ಕೆಟಲ್ಲಿ ಸ್ವಲ್ಪ ಅಮೌಂಟ್ ಏನಾದರೂ ಬಿಟ್ಟಿದ್ದಿದ್ರೆ ಕ್ರೋರ್ಸಲ್ಲಿ ನಿಮಗೆ ಗ್ರೋತ್ ಸಿಕ್ಕಿರೋದು, ಮತ್ತು ಪ್ಯಾಸಿವ್ ಇನ್ಕಮ್ನು ಜನರೇಟ್ ಆಗಿರೋದು. ನೀವು ಕುತ್ಕೊಂಡಲ್ಲಿ 1 ಸೆಕೆಂಡ್ ಕೆಲಸ ಮಾಡೋದು ಬೇಕಾಗಿಲ್ಲ, ನಿಮಗೆ 15 ಲಕ್ಷ ರೂಪಾಯಿ ಪ್ಯಾಸಿವ್ ಇನ್ಕಮ್. 15 ಲಕ್ಷ ರೂಪಾಯಿ. ಯಾರಿಗಾದರೂ 15 ಲಕ್ಷ ರೂಪಾಯಿ ಪ್ಯಾಕೇಜ್ ಇದೆಯಾ ನಿಮ್ಮ ಜಾಬ್ಗಳಲ್ಲಿ? 15 ಲಕ್ಷ ರೂಪಾಯಿ ಪ್ಯಾಕೇಜ್, ಸ್ಯಾಲ್ರಿ ಪ್ಯಾಕೇಜ್ ಅಂದರೆ ಎಷ್ಟಾಗುತ್ತೆ ಗೊತ್ತಾ? ಮೋರ್ ದ್ಯಾನ್ 1 ಲ್ಯಾಕ್ ರೂಪೀಸ್ ಪರ್ ಮಂತ್. ತಿಂಗಳಿಗೆ 1 ಲಕ್ಷ ರೂಪಾಯಿ ಮೇಲೆ ಸ್ಯಾಲ್ರಿ. ಅದು ನಿಮಗೆ, ಅದು 365 ಡೇಸ್ ಕಂಟಿನ್ಯೂಸ್ ಆಗಿ 8 ಅವರ್ಸ್ ಎವ್ರಿ ಡೇ 8 ಅವರ್ಸ್ ವರ್ಕ್ ಮಾಡ್ಬೇಕು, ಅಷ್ಟು ಪಡಿಬೇಕು ಅಂತ. ಬಟ್ ಇಲ್ಲಿ ನೀನು 1 ಸೆಕೆಂಡನ್ನು ಈ ಕಡೆ ಕಡ್ಡಿಯಿಂದ ಈ ಕಡೆ ಇಡೋದು ಬೇಕಾಗಿಲ್ಲ. 15 ಲಕ್ಷ ವರ್ಷದಲ್ಲಿ ನಿಮಗೆ ನಿಮ್ಮ ಅಕೌಂಟಲ್ಲಿ ಬಂದು ಒಂದು ಟಕ್ ಅಂತೇಳಿ ನಿಮ್ಗೆ ಒಂದು ಕ್ರೆಡಿಟ್ ಆಗ್ಬಿಡುತ್ತೆ, ವಿತೌಟ್ ಡೂಯಿಂಗ್ ಎನಿಥಿಂಗ್. ಅದು ಏನು, ಯಾವ್ದು ಕಂಪ್ನಿ, ಹೇಗಾಗಿದೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ವಿಪ್ರೋ ಅನ್ನೋದು ಒಂದು ಕಂಪ್ನಿ. ಇದು ಸಾಫ್ಟ್ವೇರ್ ಸರ್ವಿಸಸ್, ಸಾಫ್ಟ್ವೇರ್ ಕಂಪ್ನಿ ಇರೋದು ಇದು. ಇದ್ರದ್ದು CEO, ಇದ್ರದ್ದು ಫೌಂಡರ್ ಅಜೀಜ್ ಪ್ರೇಮ್ಜಿ ಅಂತೇಳಿ. ಇದು 1980ರಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ ಆಗುತ್ತೆ. ಅವಾಗೂ ಬಲ್ಕಲ್ಲಿ ನಾವು ತೊಗೊಂಡಿದ್ರೆ ಇಲ್ಲಿವರೆಗೂ ಇನ್ನೂ ಸಾವಿರಾರು ಕೋಟಿ ಆಗಿರೋದು. ಬಟ್ ಅಷ್ಟು ಅಮೌಂಟ್ ಹಾಕೋಕ್ಕೆ ಎಲ್ರಿಗೂ ಭಯ. ನಾನು ಹೇಳ್ದಾಗೆ
ಈಗಿನ ಜನ್ರೇಷನ್ ಇರಲಿ ಆಗಿನ ಜನ್ರೇಷನಲ್ಲಿ ಇರಲಿ ಸ್ಟಾಕ್ ಮಾರ್ಕೆಟಲ್ಲಿ ಅಮೌಂಟ್ ಹಾಕೋದೇ ಒಂದು ದೊಡ್ಡ ಭಯ ಆಗ್ತಿತ್ತು. ಬಟ್ ಆದರೂ ಅವಾಗೇನಾದರೂ ಆ ಕಂಪ್ನಿಗೆ ಬರೀ 100 ರೂಪಾಯಿ ಕೊಟ್ಟು ಒಂದೇ ಒಂದು ಶೇರ್ ತಗೊಂಡು ಬಿಟ್ಬಿಡೋದು. ಏನು ಮಾಡೋದು ಬೇಕಾಗಿಲ್ಲ. ಮತ್ತೆ ಆ ಶೇರನ್ನು ನೀವು ನೋಡೋದು ಬೇಕಾಗಿಲ್ಲ, ಅದಕ್ಕೆ ಮತ್ತೆ ಏನಾದರೂ ಇನ್ನೊಂದು ಇನ್ವೆಸ್ಟ್ಮೆಂಟ್ ಮಾಡೋದು ಬೇಕಾಗಿಲ್ಲ, ಏನಿಲ್ಲ. ಸುಮ್ಮನೆ ಕಣ್ಣು ಮುಚ್ಕೊಂಡು ಬಿಟ್ಬಿಡೋದು ಅಷ್ಟೇ. ಅವಾಗ ಬಿಟ್ಟಿದ್ದಿದ್ರೆ ಅದೇ 1980ರಲ್ಲಿ, ಅದು ನೆಕ್ಸ್ಟ್ ಇಯರಲ್ಲಿ 81ರಲ್ಲಿ ಅವ್ರೇನು ಮಾಡ್ತಾರೆ, ಒಂದು ಶೇರ್ ಇರೋರಿಗೆ, ಅಂದರೆ ಎಷ್ಟಾದರೂ ಇರಲಿ, ಒಂದೊಂದು ಶೇರಿಗೆ ಒಂದೊಂದು ಬೋನಸ್ ಅಂತೇಳಿ ಬೋನಸ್ ಕೊಡ್ತಾರೆ. ಸೊ ಅಲ್ಲಿಗೇನಾಯಿತು, ನನ್ನ ಹತ್ರ 1980ರಲ್ಲಿ ಒಂದು ಶೇರ್ ತೊಗೊಂಡಿದ್ದೆ, 81ರಲ್ಲಿ 2 ಶೇರ್ ಆಯಿತು. ಮೇ ಬಿ ಅದ್ರ ವ್ಯಾಲ್ಯೂ ಅವರು ಡಿವೈಡ್ ಮಾಡ್ತಾರೆ. ಒಂದು ಶೇರಿಗೆ 100 ರೂಪಾಯಿ ಇದ್ದಿದ್ದು ಒಂದೊಂದು ಶೇರಿಗೆ 50 ರೂಪಾಯಿ ಆಗುತ್ತೆ. ಬಟ್ ಅದು ಹಂಗೆ ಮತ್ತೆ ಗ್ರೋತ್ ಆಗುತ್ತೆ. ಅಲ್ಲಿಂದ 50 ಇದ್ದಿದ್ದು 51, 52, 53 ಈ ಥರ 2 ಗ್ರೋತ್ ತಗೊಂಡು ಹೋಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, 85ರಲ್ಲಿ 4 ವರ್ಷ ಬಿಟ್ಟು ಮತ್ತೆ ಏನು ಮಾಡ್ತಾರೆ, 1:1 ಬೋನಸ್. ಅವಾಗೇನಾಗುತ್ತೆ, 2 ಇದ್ದಿದ್ದು 4 ಶೇರ್ ಆಗುತ್ತೆ. 2 ಇದ್ದಿದ್ದು 4 ಶೇರ್ ಆಗುತ್ತೆ. ಮತ್ತೆ ಅದು ನೆಕ್ಸ್ಟ್ ಇಯರಲ್ಲಿ 86ರಲ್ಲಿ ಏನು ಮಾಡ್ತಾರೆ, 10:1, ಅಂದರೆ ಪ್ರತಿಯೊಂದು ಶೇರ್ ನಿಮ್ಮ ಹತ್ರ ಏನಿರುತ್ತೆ, ಒಂದು ಶೇರಿಗೆ 10 ಶೇರ್ಸ್ ಕೊಡ್ತೀವಿ ಅಂತೇಳಿ. ಸೊ ಅವಾಗ ನಮ್ಮ ಹತ್ರ ಏನಿದೆ, 4 ಶೇರ್ ಇದೆ. 4 ಶೇರಿಗೆ ಒಂದೊಂದು ಶೇರಿಗೆ 10 ಅಂತಂದರೆ 4 ಇದ್ದಿದ್ದು 40 ಶೇರ್ ಆಗುತ್ತೆ. ಇದು ವ್ಯಾಲ್ಯೂ ಏನಾಗ್ತಿದೆ ಅಂತೇಳಿ, ಅವಾಗೆಲ್ಲ ವ್ಯಾಲ್ಯೂ ಏನಿತ್ತು ಅಂತೇಳಿ ನಾನು ಡೀಟೇಲ್ ಆಗಿ ಹೇಳಲ್ಲ. ಬಟ್ ಶೇರ್ಸ್ ಕೌಂಟ್ ನೋಡೋಣ ಫಸ್ಟ್. ಈಗ ಮೇ ಬಿ ಅದು 100 ಇದ್ದಿದ್ದು ಎಲ್ಲ ಶೇರು 40 ಶೇರ್ ಅಂದರೆ 10 ರೂಪಾಯಿ ಆಗಿದೆ ಅಂದ್ಕೊಳ್ಳೋಣ. ಸೊ ಮತ್ತೆ ಅಲ್ಲಿಂದ ಗ್ರೋತ್ ಆಗುತ್ತೆ. ಅದು 1987ನೇ ಇಸ್ವಿಯಲ್ಲಿ ಮತ್ತೆ 1:1 ಕೊಡ್ತಾರೆ. ಸೊ ಅವಾಗೇನಾಗುತ್ತೆ, 40 ಇದ್ದಿದ್ದ ಶೇರು 80 ಆಗುತ್ತೆ. 40 to 80 ಶೇರ್ಸ್. ಸೊ ನೆಕ್ಸ್ಟ್ 2 ವರ್ಷ ಬಿಟ್ಟು ಮತ್ತೆ 89ನಲ್ಲಿ ಏನು ಮಾಡ್ತಾರೆ, 1:1 ಬೋನಸ್. ಸೊ 80 ಇದ್ದಿದ್ದು ಎಷ್ಟಾಗುತ್ತೆ, 160. 80 ಇದ್ದಿದ್ದು 160 ಶೇರ್ಸ್ ಆಗುತ್ತೆ. 1992ರಲ್ಲಿ ಮತ್ತೆ 1:1 ಕೊಡ್ತಾರೆ. ಸೊ ಅಲ್ಲಿಗೇನಾಯಿತು, 160 ಶೇರ್ ಇದ್ದಿದ್ದು 320 ಶೇರ್, ಡಬಲ್. 1:1 ಅಂದರೆ ಡಬಲ್ ಆಗುತ್ತೆ. ನಿಮಗೆ ಒಂದು ಶೇರಿಗೆ 1 ಶೇರ್ ಕೊಡ್ತಾರೆ. ಸೊ 320 ಶೇರ್ ಆಯ್ತು ಅಲ್ಲಿಗೆ. ಮತ್ತೆ 95ರಲ್ಲಿ ಏನು ಮಾಡ್ತಾರೆ, 1995ರಲ್ಲಿ ಮತ್ತೆ 1:1, 320 ಇದ್ದಿದ್ದು 640. ನೋಡಿ ಹೇಗೆ ಅದು ಕೌಂಟ್ ಗ್ರೋತ್ ಆಗ್ತಿದೆ. ಇಲ್ಲಿ ಮೇನ್ ಏನಂದರೆ, ನಮಗೆ ಶೇರ್ ಮಾರ್ಕೆಟಲ್ಲಿ ನನಗೆ ಇವತ್ತು ಒಂದು ಶೇರು ನನಗೆ 100 ರೂಪಾಯಿ ಇದೆ ಅಂದರೆ ಅದು 200 ಆಗುತ್ತೋ, 300 ಆಗುತ್ತೋ, 400 ಆಗುತ್ತೋ, ಅದು 1000 ಆಗುತ್ತೋ, ಅದು ಮುಖ್ಯ ಅಲ್ಲ. ಭಾಳ ಅಂದರೆ ನಿನ್ನ ಹತ್ರ ಒಂದು ಶೇರ್ ಇದೆ ಅಂದರೆ ಅದು 100 ರೂಪಾಯಿ ಇದ್ದಿದ್ದು 1,00,000 ರೂಪಾಯಿ ಆಯಿತು ಅಂದರೆ ಎಷ್ಟು ಗ್ರೋತ್ ಆಯಿತು, 1,00,000 ರೂಪಾಯಿನೇ ಆಯಿತು ಅಷ್ಟೇ. ಬಟ್ ಅದ್ರ ಜೊತೆ ನಿಮ್ದು ಕೌಂಟ್ ಗ್ರೋತ್ ಆಗ್ತಾ ಇದ್ದರೆ ಮಲ್ಟಿಪ್ಲೈ ಗ್ರೋತ್, ಅಂದರೆ ಕಾಂಪೌಂಡೆಡ್ ಗ್ರೋತು ತುಂಬ ಚೆನ್ನಾಗಿರುತ್ತೆ. ಸೊ ಮತ್ತೆ 97ರಲ್ಲಿ ಏನು ಮಾಡ್ತಾರೆ, 1997ರಲ್ಲಿ 2:1, ಅಂದರೆ ನಿಮ್ಮ ಹತ್ರ ಪ್ರತಿ ಒಂದು ಶೇರಿಗೆ 2 ಶೇರ್ ಕೊಡ್ತಾರೆ. ಪ್ರತಿ ಒಂದು ಶೇರ್ಗೆ 2. ಅವಾಗ 1ಕ್ಕೆ 1 ಇತ್ತಲ್ಲ, ಇವಾಗ 1ಕ್ಕೆ 2. ಸೊ ಅಲ್ಲಿಗೇನಾಗುತ್ತೆ, 640 ಇರೋದು 1920 ಶೇರ್ಸ್ ಆಯಿತು. ಸೊ ಮತ್ತೆ 1999ನಲ್ಲಿ 5:1, ಪ್ರತಿ ಒಂದು ಶೇರಿಗೆ 5 ಶೇರ್. ಪ್ರತಿ ಒಂದು ಶೇರಿಗೆ 5 ಶೇರ್ ಕೊಡ್ತಾರೆ. ಸೊ ಅವಾಗ ಎಷ್ಟಾಯಿತು, 9600 ಶೇರ್ಸ್. ಡೈರೆಕ್ಟಾಗಿ 1920 ಇದ್ದಿದ್ದು 9600 ಶೇರ್ಸ್ ಆಯಿತು. ಮತ್ತು 2004ರಲ್ಲಿ 2:1, ಮತ್ತೆ 2:1, ಅಂದರೆ ಒಂದು ಶೇರ್ಗೆ ಪ್ರತಿ ಒಂದು ಶೇರ್ಗೆ 2 ಶೇರ್. ಸೊ 9600 ಇದ್ದಿದ್ದು 28,800 ಶೇರ್ಸ್ ಆಯಿತು. ಶೇರ್ಸು ಒಂದು ಶೇರ್ಸ್ ಇರೋದು ನಿಮಗೆ ಬೋನಸ್ ಕೊಟ್ಟು 28,800 ಶೇರ್ಸ್ ಆಯ್ತು ಎಲ್ಲಿವರೆಗೂ 2004ರವರೆಗೂ. ಮತ್ತೆ ಅದೇ ನೆಕ್ಸ್ಟ್ ಇಯರಲ್ಲಿ 2005ರಲ್ಲಿ ಮತ್ತೆ 1:1. ಸೊ 28,800 ಶೇರ್ಸ್ ಇದ್ದಿದ್ದು 57,600 ಶೇರ್ಸ್.
57,600 ಶೇರ್ಸ್ ಆಯಿತು ಅಲ್ಲಿಗೆ. 2010ರಲ್ಲಿ ಮತ್ತೆ 2:3 ಅಂದರೆ ಪ್ರತಿ 3 ಶೇರ್ಸಿಗೆ 2 ಶೇರ್ಸ್ ಬೋನಸ್. ಅವಾಗ ಅಲ್ಲಿಗೆ ನಿಮಗೆ 96,000 ಶೇರ್ಸ್ ಆಯಿತು ಕೌಂಟ್. ಟೋಟಲ್ 96,000, 96,000 ಶೇರ್ಸ್ ಆಯಿತು 2017ರಲ್ಲಿ. ಮತ್ತೆ 1:1. ಸೊ ಅಲ್ಲಿಗೆ 1,92,000 ಶೇರ್ಸ್ ಆಯಿತು. 1,92,000. 2019ರಲ್ಲಿ 1:3 ಅಂದರೆ ಪ್ರತಿ 3 ಶೇರ್ಗೆ 1 ಶೇರ್ ಕೊಡ್ತಾರೆ. ಸೊ ಅವಾಗ 2,56,000. 2,56,000. ಸೊ ಈಗ ಈ ರೀಸೆಂಟಾಗಿ 2025ರಲ್ಲೂ ಬೋನಸ್ ಕೊಟ್ಟರು 1:1. ಮತ್ತೆ 2.5 ಲಕ್ಷ ಶೇರ್ಸ್ ಇದ್ದಿದ್ದು, ಅಂದರೆ 2,56,000 ಶೇರ್ಸ್ ಇರೋದು ಈ 2025ರಲ್ಲಿ 5,12,000 ಶೇರ್ಸ್. ಸಿ ಇದೇ ಪವರ್ ಆಫ್ ಕಾಂಪೌಂಡಿಂಗ್, ಪವರ್ ಆಫ್ ಬೈಯಿಂಗ್ ಒನ್ ಶೇರ್. ಒಂದು ಶೇರು 5,12,000 ಶೇರ್ವರೆಗೂ ಆ ಕಂಪ್ನಿ ಬೋನಸ್ ಕೊಟ್ಕೊಂಡು ಹೋಗಿದೆ. ಸೊ ಯೋಚನೆ ಮಾಡಿ, ಒಂದು ಶೇರು ಅವಾಗಿದ್ದದ್ದು 100 ರೂಪಾಯಿ. ಅದು ಎಷ್ಟೇ ಏರಿಳಿತ ಇರಲಿ, ಎಷ್ಟೇ ಮೇಲೆ ಹೋಗಲಿ, ಸ್ಪ್ಲಿಟ್ ಆದ ಕಡಿಮೆ ಆಗಿರುತ್ತೆ, ಬೋನಸ್ ಕೊಟ್ಟ ಕಡಿಮೆ ಆಗಿರುತ್ತೆ, ಮತ್ತೆ ಏರಿರುತ್ತೆ, ಮತ್ತೆ ಕಡಿಮೆ. ಬಟ್ ಕೊನೆಯದಾಗಿ ಇವಾಗ ನಮ್ಮ ಹತ್ರ 5 ಲಕ್ಷ ಶೇರ್ಸ್ ಇದೆ. ಪರ್ ಶೇರ್ ವ್ಯಾಲ್ಯೂ ಎಷ್ಟಿದೆ ಇವಾಗ? ಅಪ್ರಾಕ್ಸಿಮೇಟ್ಲಿ ಇದ್ರ ಓಡ್ತಾ ಇರೋದು 250 ರೂಪಾಯಿ, 250 ರೂಪೀಸ್ ಪರ್ ಶೇರ್ ಓಡ್ತಾ ಇದೆ. ಸೊ ಅಲ್ಲಿಗೆ 5,12,000 ಇಂಟು 250 ಕ್ಯಾಲ್ಕುಲೇಟ್ ಮಾಡಿ ನೋಡಿ, 12,80,00,000 ರೂಪಾಯಿ. 12,80,00,000 rupees ಗ್ರೋತ್, ಶೇರ್ ಗ್ರೋತ್ ಇದು. ನೀವು ಇದರಲ್ಲಿ ಅಷ್ಟು ಅದ್ರದ್ದು ತೆಗೆದುಕೊಳ್ಳಿ, ಇಲ್ಲ ಎಮರ್ಜೆನ್ಸಿ ಇದೆ, 1,000 ಶೇರ್ ಸೇಲ್ ಮಾಡ್ತೀನಿ, ಅದನ್ನು ತೊಗೊಂಡ್ಬಿಡ್ತೀನಿ, ಮತ್ತೆ ಏನಾದರೂ ಮನೆ ಕಟ್ಕೊತೀನಿ, ಕಾರ್ ತೊಗೋತೀನಿ, ಏನಾದರೂ. ಅದಲ್ಲದೆ ಇದನ್ನು ಹೀಗೆ ಇಟ್ಕೊಂಡ್ರು ನಿಮಗೆ ಒಂದು ಶೇರ್ಸಿಂದ ಬರೀ 3 ರೂಪಾಯಿ ಡಿವಿಡೆಂಡ್ ಕೊಟ್ಟರು ಕೊಡ್ತಿದ್ದಾರೆ. ಅವ್ರು ಕೊಡೋದೇ ಈ ವರ್ಷ ಡಿಕ್ಲೇರ್ ಆಗಿರೋದು, ಒಂದು ಶೇರಿಗೆ 3 ರೂಪಾಯಿ ಡಿವಿಡೆಂಡ್ ಕೊಟ್ಟಿದ್ದಾರೆ. ಅಂದರೆ 5,12,000 ಇಂಟು 3 ರೂಪಾಯಿ ಅಂದರೆ ನಿಮಗೆ 15,36,000 ರೂಪಾಯಿ ಡಿವಿಡೆಂಡ್ ಬರುತ್ತೆ ಪ್ರತಿ ವರ್ಷ. ಪ್ರತಿ ವರ್ಷ ಅವರು ಒಂದು ಸರಿ ಕೊಡ್ತಾರೆ. 15,36,000 ರೂಪಾಯಿ ನಿಮ್ಮ ಅಕೌಂಟಲ್ಲಿ ಡೈರೆಕ್ಟಾಗಿ ಒಂದೇ ಒಂದು ಕ್ರೆಡಿಟಲ್ಲಿ ನಿಮಗೆ ಬಂದ್ಬಿಡುತ್ತೆ. ವಿಪ್ರೋ ಡೈರೆಕ್ಟರ್ಸು, ವಿಪ್ರೋ ಸ್ಟಾಫು, ವಿಪ್ರೋ ಎಂಪ್ಲಾಯೀಸು, ವಿಪ್ರೋ HR, ವಿಪ್ರೋ ಮಾರ್ಕೆಟಿಂಗ್ ಗೈಸು ಎಲ್ಲ ಮಾಡೋದು ಅವ್ರ ವರ್ಕ್, ಅವರೇ ವರ್ಕ್ ಮಾಡೋದು. ಬರೀ 100 ರೂಪಾಯಿ ಅವಾಗ ಕೊಟ್ಟಿರೋ ಶೇರ್, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಿಮ್ಮ ಕಂಪ್ನಿ ಮೇಲೆ ಅಂಥೇಳಿ ಭರವಸೆ ಇಟ್ಟು ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದಿದ್ರೆ ಇವತ್ತಿಗೆ ಆ ಕಂಪ್ನಿ ಆ ಶೇರ್ ಹೋಲ್ಡರ್ಗೆ ಆ ಒಂದು ಟ್ರಸ್ಟ್ ಏನಿಟ್ಟಿದ್ರೆ ಮುಂಚೆ ಅದು ರಿಟರ್ನ್ ಈಗ ಹೇಗೆ ಕೊಟ್ಟಿದ್ದಾರೆ ನೋಡಿ. ಇದು ಈ ಕಂಪ್ನಿದು ಒಂದೇ ಕತೆ ಅಲ್ಲ, ಎಲ್ಲ ಕಂಪ್ನಿಗಳಲ್ಲೂ ಇದೇ ಥರ ಗ್ರೋತ್. ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಎನಿ ಕಂಪ್ನಿ XYZ, ಎನಿ ಕಂಪ್ನಿ X ಕಂಪ್ನಿ, Y ಕಂಪ್ನಿ, Z ಕಂಪ್ನಿ, X ಕಂಪ್ನಿ ಶೇರ್ ವ್ಯಾಲ್ಯೂ ಅಂತ ಹಾಕಿ ಆ ಗೂಗಲಲ್ಲಿ ಏನು ಬರುತ್ತೆ ಅಲ್ಲಿ 5 ಡೇಸು, 1 ಮಂತು, 6 ಮಂತು, 1 ಇಯರು, 5 ಇಯರು ಮ್ಯಾಕ್ಸ್. ಆ ಥರ ನೀವು ಏನು ಗ್ರೋತ್ ಇದೆ, 1 ಇಯರಿಂದ ಏನು ಗ್ರೋತ್ ಇದೆ, 5 ವರ್ಷದಿಂದ ಏನು ಗ್ರೋತ್ ಇದೆ, ಮ್ಯಾಕ್ಸ್ ಅಂದರೆ ಅವ್ರದ್ದು ಲಾಸ್ಟ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಇಲ್ಲಿವರೆಗೂ ಏನು ಗ್ರೋತ್ ಇದೆ ಅದು ನೋಡಿದ್ರೆ ನೀವು ಶೇರ್ ವ್ಯಾಲ್ಯೂ ಹೇಗೆ ಗ್ರೋತ್ ಇರುತ್ತೆ. ಥೌಸಂಡ್ಸಲ್ಲಿ, ಲ್ಯಾಕ್ಸಲ್ಲಿ, ಪರ್ಸೆಂಟೇಜಲ್ಲಿ ಗ್ರೋತ್ ಇರುತ್ತೆ. ಅದು ಅವರು ಪರ್ ಶೇರ್ ವ್ಯಾಲ್ಯೂ ಅಷ್ಟೇ ತೋರಿಸೋದು. ಬಟ್ ನೀವು ಅದರದ್ದು ಹಿಸ್ಟ್ರಿ ನೋಡಿದಾಗ ಅವರು ಎಷ್ಟು ಬೋನಸ್ ಕೊಟ್ಟಿದ್ದಾರೆ, ಎವ್ರಿ ಕಂಪ್ನಿ ಗಿವ್ ಬೋನಸ್. ಅವ್ರು ಬೋನಸ್ ಕೊಡ್ತಾನೆ ಇರ್ತಾರೆ. ಎನಿ ಕಂಪ್ನಿ, ಮೇ ಬಿ ಕೆಲವು ಕಂಪ್ನಿಗಳು ಫ್ರೀಕ್ವೆಂಟಾಗಿ 2-3 ಇಯರ್ಸಲ್ಲಿ, ವಿಪ್ರೋ ಇದು ಹಲವಾರು ಸರಿ ಕೊಟ್ಟಿದೆ. ಈ 40 ವರ್ಷದಲ್ಲಿ ತುಂಬ ಸರಿ ಕೊಟ್ಬಿಟ್ಟಿದ್ದಾರೆ ಅವರು. ಆಲ್ಮೋಸ್ಟ್ ಅವರೇಜ್ ತೆಗೆದ್ರೆ ಎವ್ರಿ 3 to 4 ಇಯರ್ಸಲ್ಲಿ ಒಂದು ಆಲ್ಮೋಸ್ಟ್ 10 ಟೈಮ್ಸ್ ಅವ್ರು ಕೊಟ್ಬಿಟ್ಟಿದ್ದಾರೆ. ಕೆಲವು ಕಂಪ್ನಿ ಎವ್ರಿ 5 ಇಯರ್ಸ್ 6 ಇಯರ್ಸಿಗೆ ಒಂದ್ಸರಿ ಕೊಡ್ತಿರ್ತಾರೆ. ಬಟ್ ಅದೇ ನಾವು ಗ್ರೋತ್ ಆಗುತ್ತೆ. ಇದೇ ಯೋಚನೆ ಮಾಡಿ, ಬರೀ ಒಂದು ಶೇರ್ ತೊಗೊಂಡಿದ್ದು 12 ಕೋಟಿ ಆಗಿದೆ, 15 ಲಕ್ಷ ಪ್ಯಾಸಿವ್ ಇನ್ಕಮ್ ಬರ್ತದೆ.
ಅದೇ ಏನಾದರೂ 100 ರಿಂದ 90 ರೂಪಾಯಿ ಬಂದಿದೆ, 80 ರೂಪಾಯಿ ಬಂದಿದೆ, ಕಡಿಮೆ ಆಗಿದೆ ನಾ ತಗೊಂಡಾಗೆ ಫಸ್ಟಿಗೆ ಅಂತ ಅನ್ಕೊಂಡ್ಬಿಟ್ಟು ಅವಾಗ ಏನಾದರೂ ಸ್ಟಾರ್ಟಿಂಗಲ್ಲಿ ಇನ್ನೂ ಒಂದು 100 ರೂಪಾಯಿ ಇಲ್ಲ 90 ರೂಪಾಯಿ 80 ರೂಪಾಯಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಜಸ್ಟ್ ಒನ್ ಸೊ 2 ಏನಾದರೂ ಮಾಡಿದ್ದಿದ್ರೆ ಇವತ್ತಿಗೆ 12,80,00,000 ಇರೋದು ಆಲ್ಮೋಸ್ಟ್ 25 ಕ್ರೋರ್ಸ್ ಆಗಿರೋದು, ಡಬಲ್ 25 ಕೋಟಿ ಮೇಲೆ ಇರೋದು. ಹಾಗೆ ನಿಮಗೆ ಡಿವಿಡೆಂಡ್ ಎಷ್ಟು ಬರೋದು ಇಯರ್ಲಿ? 30 ಲಕ್ಷ, 30 lakhs ಡಿವಿಡೆಂಡ್ ಪರ್ ಇಯರ್, 2 ಲಕ್ಷ ರೂಪಾಯಿ ಪರ್ ಮಂತ್ ಮೇಲೆ. ಅದೇ ಏನಾದರೂ ಒಂದು 3 ಮಾಡಿದರೆ, 4 ಮಾಡಿದರೆ, 5 ಮಾಡಿದರೆ, 5 ಶೇರ್ 500 ರೂಪಾಯಿ ಹಾಕಿದ್ರೆ ಇವತ್ತಿಗೆ ಮೋರ್ ದ್ಯಾನ್ 60 crores, 12 60, ಮೋರ್ ದ್ಯಾನ್ 60 crores ಗ್ರೋತ್ ಆಗಿರೋದು. 15 75, 75 lakhs, 75 ಲಕ್ಷ ಹತ್ತತ್ರ 1 ಕೋಟಿ ರೂಪಾಯಿ ನಿಮಗೆ ಅಕಸ್ಮಾತಾಗಿ ಇನ್ನೂ 1-2 ಆಗಿದ್ರೆ 75 ಲಕ್ಷ ನಿಮಗೆ ಡಿವಿಡೆಂಡ್ ಅಕೌಂಟಲ್ಲಿ ಪ್ಯಾಸಿವ್ ಇನ್ಕಮ್. ಈಗೂ ಕಾಲ ಮಿಂಚಿಲ್ಲ. ನೀವು ಅನ್ಬೋದು 1980ರಲ್ಲಿ ಹಾಕಿ 40 ವರ್ಷವರೆಗೂ ಕಾಯ್ಬೇಕಲ್ಲ. ನಾನು ಇಯರ್ಸ್ ಎಷ್ಟು ಹೇಳ್ಕೊಂಡು ಬಂದಿದ್ದೀನಿ, ಎವ್ರಿ ಇಯರ್ ಅದು ಬೋನಸ್ ಕೊಡ್ತಾ ಇದೆ, ಅದು ಡಿವಿಡೆಂಡ್ ಕೊಡ್ತಾ ಇದೆ, ಎವ್ರಿ ಇಯರ್ ಕೊಟ್ಟಿದೆ ಅದು. ಇಟ್ಸ್ ನಾಟ್ ದಟ್ ನಾನು ಅಲ್ಲೇ ಹಾಕ್ಬಿಟ್ಟು ಕಣ್ಮುಚ್ಚು 40 ವರ್ಷ ಆದ್ಮೇಲೆ ತೆಗೆದ್ಮೇಲೆ ಇದು ಬಂದಿರೋದಲ್ಲ ಗ್ರೋತ್. ಇದು ಇಟ್ಸ್ ಗ್ರಾಜುವಲಿ ಗ್ರೋತ್ ಆಗಿರೋದು ಎವ್ರಿ ಇಯರ್. 80ರಲ್ಲಿ, 81ರಲ್ಲಿ, 83ರಲ್ಲಿ, 87ರಲ್ಲಿ, 85ರಲ್ಲಿ, 87ರಲ್ಲಿ, 90ರಲ್ಲಿ, 91, 92, 95, 97 ಈ ಥರ ಎವ್ರಿ 2 to 3 ಇಯರ್ಸಲ್ಲಿ ಬೋನಸ್ಸು, ಗ್ರೋತು, ಡಿವಿಡೆಂಡು ಅದು ಇನ್ಕ್ರೀಸ್ ಹಾಕೊಂಡು ಹೋಗಿದೆ. ಐ ಮೀನ್ ದ ಪರ್ಸನ್ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರು ಎಂಜಾಯ್ ಮಾಡ್ಕೊಂಡೇ ಬಂದಿದ್ದಾರೆ, ಆ ಗ್ರೋತ್ ನೋಡ್ಕೊಂಡು ಬಂದಿದ್ದಾರೆ, ಆ ಡಿವಿಡೆಂಡ್ ನೋಡ್ಕೊಂಡು ಬಂದಿದ್ದಾರೆ. ಅಂದರೆ ನಿಮಗೆ ಪೇಷನ್ಸ್ ಇರಬೇಕು. ನಾನು ಹಾಕಿದ್ಮೇಲೆ ಅದನ್ನು ತೆಗಿಯೋದಿಲ್ಲ. ನೀವು ಪ್ರಾಫಿಟ್ಗೋಸ್ಕರ ನೀವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡ್ರಿ. ಪ್ರಾಫಿಟ್ ಅಂದರೆ ನಾನು 1 ಲಕ್ಷ ಹಾಕ್ಬಿಡ್ತೀನಿ, ನನಗೆ 1.5 ಲಕ್ಷ ಆಗಿಬಿಡ್ತು, ನಾನು ತೆಕ್ಕೊಂಡ್ಬಿಡ್ತೀನಿ, 50,000 ಬಂದಿದೆ. ಪ್ರಾಫಿಟ್ಗೋಸ್ಕರ ನೀವು ಮಾಡೋದಿತ್ತಂದರೆ ನೀವು ರಿಯಲ್ ಎಸ್ಟೇಟಲ್ಲಿ ಮಾಡಿ, ಗೋಲ್ಡಲ್ಲಿ ಮಾಡಿ, ನೀವು ಬೇಗ ಈಗ ಸೆಲ್ ಮಾಡಿ, ಯಾಕಂದರೆ ಅದರಲ್ಲಿ ಅಷ್ಟೊಂದು ಗ್ರೋತ್ ಸಿಗಲ್ಲ. ನೀವು ಒಂದು ವೆಲ್ತ್ ಬಿಲ್ಡ್ಗೋಸ್ಕರ ನಿಮ್ಮ ಲೈಫ್, ರಿಟೈರ್ಡ್ ಲೈಫ್ ಆಗಲಿ ಇಲ್ಲ ನಿಮಗೆ ಒಂದು ಪ್ಯಾಸಿವ್ ಇನ್ಕಮ್ಗೋಸ್ಕರ, ಒಂದು ರಿಚ್ನೆಸ್ಗೋಸ್ಕರ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಸ್ಟಾರ್ಟ್ ಮಾಡಿ. ಸ್ಟಾಕ್ ಮಾರ್ಕೆಟಲ್ಲಿ ಹೆದರ್ಕೊಳ್ಳದೆ ಸಿಂಗಲ್ ಒಂದೊಂದೇ ಶೇರ್ನ ಬೈ ಮಾಡಿಕೊಂಡು, ಹೌದು ನಾನು ಹೇಗೆ ವಿಪ್ರೋ ಥರನೇ ಹೇಗೆ ನಾನು ಪಿಕ್ ಮಾಡೋದು ಅನ್ಕೋಬೋದು, ಕ್ವಶನ್ ಎಲ್ರಿಗೂ ಬರುತ್ತೆ. ಬಟ್ ಅದೇ ನನಗೂ ಗೊತ್ತಿಲ್ಲ. ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇನೆ ಅಂದರೆ ನಾನು ಅವಾಗಿನ ವಿಪ್ರೋ ಇವಾಗ ಯಾವುದಿದೆ, ನೆಕ್ಸ್ಟ್ ವಿಪ್ರೋ ಯಾವುದು ಅನ್ನೋದು ನನಗೂ ಗೊತ್ತಿಲ್ಲ. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಒಂದು 100 ಕಂಪ್ನಿ ಮೇಲೆ ಎಲ್ಲ ಕಂಪ್ನಿದು ಒಂದೊಂದು ಶೇರ್ ತೊಗೊಂಡ್ಬಿಡ್ತೀನಿ. ಅದರಲ್ಲಿ ಒಂದಾದ್ರೂ ನನ್ನ ಕೈಗತ್ತಲ್ವಾ. ಬೇಡ ಇಷ್ಟೊಂದು 12 ಕೋಟಿ ಬೇಡಪ್ಪ, ನನಗೆ 1 ಕೋಟಿ ಆಗಲಿ ಸಾಕು. ಬೇರೆ ಇನ್ನೊಂದು ಕಂಪ್ನಿ ಇರುತ್ತೆ, ಬೇರೆ ಇನ್ನೊಂದು ಕೋಟಿ ಆಗುತ್ತೆ. ಬಟ್ ಲಾಂಗ್ ರನ್ನಲ್ಲಿ ನೀವು ನೋಡ್ತಾ ಹೋದಾಗ ನನಗೆ ಎಷ್ಟೋ ಕಂಪ್ನಿಗಳು ಈಗ ಆಲ್ರೆಡಿ ನನಗೂ 2 ಸರಿ 3 ಸರಿ ಬೋನಸ್ ಸಿಕ್ಕಿದೆ. 4 ಇದ್ದದ್ದು 40 ಆಗಿದೆ, 8 ಇದ್ದದ್ದು 80 ಆಗಿದೆ, 16 ಶೇರ್ ತೊಗೊಂಡಿದ್ದು 160 ಶೇರ್ ಆಗಿದೆ, ಕೆಲವೆಲ್ಲ ಆಗಿದೆ ನನ್ನ ಹತ್ರ. ಈ ಥರ ನಾವು ಎವ್ರಿ ಇಯರ್ ನಾವು ಗ್ರೋತ್ ನೋಡ್ಕೊಂಡು ಹೋಗ್ಬೋದು. ಸೊ ಅದಕ್ಕೆ ಹೇಳೋದು, ಹೆದರ್ಕೊಳ್ಳದೆ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ. ನಿಮಗೆ ಯಾವುದೇ ಕಂಪ್ನಿ ಆಗಲಿ, ಸೆನ್ಸೆಕ್ಸಲ್ಲಿ ಇರೋಂಥ ಕಂಪ್ನಿಗಳಾಗಲಿ, ನಿಫ್ಟಿಯಲ್ಲಿ ಇರೋಂಥ ಕಂಪ್ನಿಗಳಾಗಲಿ, ಇಲ್ಲ ನಿಮ್ಮ ತಲೆಯಲ್ಲಿರೋಂಥ ಯಾವುದೇ ಕಂಪ್ನಿಗಳು, ನೀವು ಕೇಳಿರೋಂಥ ಕಂಪ್ನಿಗಳು ಯಾವುದೇ ಆಗಲಿ, ಜಸ್ಟ್ ಒಂದು ಏನೇ ಪ್ರೈಸ್ ಇರಲಿ ನಿಮಗೆ ಬೈ ಮಾಡೋಕ್ಕಾಗುತ್ತೆ. 1000 ಇರಲಿ, 2000 ಇರಲಿ, 5000 ಇರಲಿ, ಬರೀ 50 ರೂಪಾಯಿ ಇರಲಿ, 100 ರೂಪಾಯಿ ಇರಲಿ, ಒಂದು ಶೇರ್ ತೊಗೊಂಡು ಹಾಕ್ಕೊಂಬಿಡಿ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಈ ಕಂಪ್ನಿ ಶೇರ್ ಇದೆ, ಆ ಕಂಪ್ನಿ ಶೇರ್ ಇದೆ, ಈ ಕಂಪ್ನಿ ಶೇರ್ ಇದೆ, A to Z ಕಂಪ್ನಿಗಳು ಶೇರ್ಸ್ ಇದೆ. ಆಲ್ಮೋಸ್ಟ್ ತಿಂಗಳಿಗೊಂದು ತೊಗೊಂಡು, ಆದಷ್ಟು ಏನಾದರೂ ಕೆಲವು ನೆಗೆಟಿವ್ ಹೋಗ್ತಾ ಇದೆ ಅಂದರೆ ಇನ್ನೂ ಒಂದು ಆ್ಯಡ್ ಮಾಡ್ಕೊಂಬಿಡಿ. ಅಂದರೆ ಗೊತ್ತಿಲ್ಲ ನಿಮಗೆ ಯಾವಾಗ ಈ ಥರ ವಿಪ್ರೋದಲ್ಲಿ ಇನ್ನೊಂದು ಶೇರ್ ಆ್ಯಡ್ ಮಾಡಿದರೆ ನನಗೆ ಈ ಥರ ಗ್ರೋತ್ 12 ಕೋಟಿ ಇರೋದು 25 ಕೋಟಿ ಆಗ್ತಿತ್ತು ಲೇಟರ್ ಅನ್ಕೊಳೋಕ್ಕಿಂತ ಮುಂಚೆ. ಯಾವಾಗ ನೆಗೆಟಿವ್ ಹೋಗುತ್ತೆ ಅವಾಗ ಇನ್ನೂ ಒಂದೇ ಶೇರ್ ಹಾಕ್ಕೊಳ್ಳಿ. ಬರ್ಡನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಲ್ಕಲ್ಲಿ ತೊಗೊಂಡ್ಬಿಟ್ಟು ಅಯ್ಯೋ ಡೌನ್ ಆಗಿದೆ ಅಂತ ತಲೆ ಕೆಡಿಸ್ಕೊಬೇಡಿ. ಒಂದೇ ಒಂದು ತೊಗೊಂಡ್ರೆ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಕಡಿಮೆ ಆಗಿದೆ ಅಂದರೆ ಇನ್ನೂ ಒಂದು ತೊಗೋಬೇಕು ಅನ್ನೋ ಮನ್ಸು ಬರುತ್ತೆ. ಬಟ್ ಅದೇ ನೀವು 100 ಶೇರ್ ತೊಗೊಂಡ್ಬಿಟ್ಟು ಅದರಲ್ಲಿ 20,000 ಡೌನ್ ಆಗಿಬಿಟ್ಟಿದೆ ಅಂದರೆ ಇನ್ನೂ ಒಂದು ತೊಗೋಬೇಕು ಅನ್ನೋದು ಮನ್ಸು ಬರಲ್ಲ, ಭಯ ಬರುತ್ತೆ. ಬಟ್ ಒಂದೊಂದೇ ಶೇರ್ ಇಟ್ಕೊಂಡ್ರೆ ನಿಮ್ಗೆ ನೆಗ್ಲಿಜಿಬಲ್ ಇರಬೇಕು. ನಿಮಗೆ
ಇವಾಗ ನನಗೆ ಎಕ್ಸ್ಪೆನ್ಸಸ್ಸಿಗೆ ನನಗೆ ಎಲ್ಲದನ್ನು ಕಟ್ಟಿಟ್ಬಿಟ್ಟು ನಾನು ಏನೂ ಮಾಡ್ದೇ ಊಟ ಮಾಡ್ದೇ ಎಂಜಾಯ್ ಮಾಡ್ದೇ ಇರೋ ಅಮೌಂಟನ್ನು ನೀವು ತೊಗೊಂಬಿಟ್ಟು ಶೇರ್ ಮಾರ್ಕೆಟಲ್ಲಿ ಹಾಕ್ಬಿಡಿ. ನೆಗ್ಲಿಜಿಬಲ್ ಅಮೌಂಟು. ಈಗ ಸದ್ಯಕ್ಕೆ ನನಗೆ ಏನೂ ಬೇಕಾಗಲ್ಲ. ನೆಕ್ಸ್ಟ್ ನಂಗೆ 5 ಇಯರ್ಸ್ವರೆಗೂ ಈ 100 ರೂಪಾಯಿ ನನಗೆ ಬೇಕಾಗಲ್ಲ, ಈ 500 ರೂಪಾಯಿ ನನಗೆ ಬೇಕಾಗಲ್ಲ, ಈ 1000 ರೂಪಾಯಿ ನನಗೆ ಬೇಕಾಗಲ್ಲ. ಇದು ಇಲ್ಲ ಅಂದರೆ ನನ್ನ ಜೀವನ ನಡೆಯುತ್ತೆ ಅನ್ನೋ ಒಂದು ಅಮೌಂಟನ್ನು, ಅಷ್ಟೇ ಅಮೌಂಟನ್ನು ನೀವು ಶೇರ್ ಮಾರ್ಕೆಟಲ್ಲಿ ಒಂದೊಂದೇ ಬೈ ಅಂದರೆ ಇದು ನಿಮಗೆ ಮೋಟಿವೇಶನ್ ಕೊಡುತ್ತೆ. ಅಂದರೆ ನಿಮಗೆ ಇಂಟ್ರೆಸ್ಟ್ ಸ್ಟಾರ್ಟಿಂಗ್ ಅಟ್ಲೀಸ್ಟ್ ಟೇಕ್ ಎನ್ ಆ್ಯಕ್ಷನ್, ಸ್ಟಾರ್ಟ್ ಯುವರ್ ಜರ್ನಿ. ಆ ಜರ್ನಿ ಮಾಡಿಲ್ಲ ಅಂದ್ರೆ ನೀವು ಗ್ರೋತ್ ಆಗೋದು ಹೇಗೆ? ಬರೀ ಬೇರೆಯವ್ರನ್ನ ನೋಡ್ಬಿಟ್ಟು ನಾನು ಯಾವಾಗ ಸ್ಟಾರ್ಟ್ ಮಾಡಿ. ಈ ಒಂದು ರಿದಮ್, ಈ ಒಂದು ಆ್ಯಕ್ಷನ್ ನೀವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಿ ಅಷ್ಟು ಬೇಗ ನೀವು ಗ್ರೋತ್ ಮಾಡ್ತೀರ. ಬಟ್ ಹ್ಯಾವ್ ಪೇಷನ್ಸ್. ತಗೊಂಡ್ಮೇಲೆ ಅದ್ರ ಕಡೆ ತಲೆ ಹೋಗ್ದೇ ಅದನ್ನು ನಾನು ತೆಗಿಬೇಕು ಅನ್ನೋ ಒಂದು ಮನಸ್ಸನ್ನು ಇಟ್ಕೊಳ್ತಾನೆ ಹಾಕಿ ಪೇಷನ್ಸಿಂದ ಹರ್ಡ್ ಮಾಡಿ ಬಿಟ್ಬಿಡಿ. ಅದು ತಾನೇ ಗ್ರೋತ್ ಆಗುತ್ತೆ, ತಾನೇ ಡಿವಿಡೆಂಡ್ ಕೊಡೋಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿ. ನನ್ನ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೂ ತುಂಬ ಧನ್ಯವಾದಗಳು. ಹೀಗೆ ನಾನು ಕೆಲವು ಕಂಪ್ನಿಗಳು ಶೇರ್ಸ್ ವ್ಯಾಲ್ಯೂವು ಅಥವಾ ಡಿಟೇಲ್ಸು, ಶೇರ್ ಮಾರ್ಕೆಟ್ ಬಗ್ಗೆ, ನನ್ನ ಸ್ಟ್ರಾಟಜಿ ಬಗ್ಗೆ ಈ ಥರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಭಯ ಪಟ್ಕೋತಿದ್ದಾರೆ ಅವರಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮೋಟಿವೇಶನ್ಗೋಸ್ಕರ ಈ ಒಂದು ಕಂಟೆಂಟ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು, ಧನ್ಯವಾದ.